ನಮಸ್ಕಾರ. ನಾವು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿ ಗ್ರಾಮದವರು. NRLM ವತಿಯಿಂದ ನಾವು ಒಕ್ಕೂಟಗಳ ಮಹಿಳೆಯರಿಗೆ ಒಂದು CAF ಫಂಡನ್ನು ಕೊಡೋದ್ರ ಮುಖಾಂತರ ಅವರ ಜೀವನಕ್ಕೆ ಒಂದು ಆಶಾಕಿರಣವನ್ನು ಮೂಡಿಸ್ತಾ ಇದ್ದೀವಿ. ಅವರ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸೋದಕ್ಕೆ ನಾವು ಬೆಂಬಲವಾಗಿ ನಿಂತಿದ್ದೀವಿ. ಇದೇ ರೀತಿ ನಮ್ಮಲ್ಲಿ CAF ಫಂಡನ್ನು ತಗೊಂಡು ಸ್ವಂತ ಉದ್ಯೋಗವನ್ನು ಶುರು ಮಾಡಿರೋರಲ್ಲಿ ನಮ್ಮ ಕಲಾವತಿಯವರು ಕೂಡ ಒಬ್ಬರಾಗಿದ್ದಾರೆ. ಇವರು ಸುಭಾಷಿಣಿ ಮೇಡಮ್ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಹಲದರ ಅಂತ ಹೇಳಿ ಒಂದು ನಾಟಿ ಹಸುವಿನ ಸಗಣಿಯಿಂದ ಮಾಡಿರ್ತಕ್ಕಂಥ ಒಂದು ಧೂಪದ ಬತ್ತಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಆ್ಯಡ್ ಆಗಿರೋದಿಲ್ಲ. ಜೊತೆಗೆ ಹಸುವಿನ ಗಂಜಲ, ಉಪ್ಪೆ ಮತ್ತು ಅದಕ್ಕೆ ಹಾಲು, ಮೊಸರು, ತುಪ್ಪ ಇದನ್ನು ಆ್ಯಡ್ ಮಾಡಿ ಬೆರಣಿಯನ್ನು ಮಾಡಿ ಅದರ ಮುಖಾಂತರ ಇದನ್ನು ಧೂಪದ ಬತ್ತಿಯನ್ನು ತಯಾರಿಸ್ತಿದ್ದಾರೆ. ಈ ಧೂಪದ ಬತ್ತಿಯನ್ನು ಹಚ್ಚೋದ್ರಿಂದ ನಮಗೆ ಯಾವುದೇ ಅಲರ್ಜಿ ಸಮಸ್ಯೆಗಳಾಗಿರ್ಬೋದು ಅಥವಾ ದಮ್ಮಿನ ಸಮಸ್ಯೆಗಳು, ಉಸಿರಾಟದ ತೊಂದರೆಗಳು ಇದು ಯಾವುದೇ ಇರೋದಿಲ್ಲ. ಬೇರೆ ಕೆಮಿಕಲ್ ಇರ್ತಕ್ಕಂಥ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿದಾಗ ಆ ರೀತಿಯ ತೊಂದರೆಗಳನ್ನ ನಾವು ಅನುಭವಿಸಿದ್ದೀವಿ. ಮನೆಯಲ್ಲಿ ಎಲ್ರಿಗೂ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಅಸ್ತಮಾ ಪ್ರಾಬ್ಲಮ್ಗಳು ಇದೆ ಇರುತ್ತೆ. ಸೊ ಈ ಧೂಪದ ಬತ್ತಿಯನ್ನು ಉಪಯೋಗಿಸೋದ್ರಿಂದ ನಿಮಗೆ ಯಾವ ತೊಂದರೆನೂ ಇರೋದಿಲ್ಲ. ಜೊತೆಗೆ ಇದರಲ್ಲೇ ಧೂಪದ ಬತ್ತಿನ ಇದು ಕೂಡ ಹಲದರ ಪ್ರಾಡಕ್ಟೇ, ಬಟ್ ಏನಂದರೆ ಸ್ಯಾಂಡ್ಲ್ವುಡ್ ಶ್ರೀಗಂಧನ ಆ್ಯಡ್ ಮಾಡಿ ಮಾಡಿರೋವಂಥದ್ದು. ಇದು ಕೂಡ ಇನ್ನೊಂದು ಧೂಪದ ಬತ್ತಿ. ಜೊತೆಗೆ ಮಕ್ಕಳಿಗೆ ಈಗೆಲ್ಲ ಸೊಳ್ಳೆಯ ಒಂದು ಮನೆಯಲ್ಲಿ ಸೊಳ್ಳೆ ಕಾಟ ತುಂಬ ಇರುತ್ತೆ. ಮಕ್ಕಳಿಗೆ ಸೊಳ್ಳೆ ಪರದೆ ಎಲ್ಲ ಕಟ್ಟಿ ಇಡೋವಂಥದ್ದು ಸ್ವಲ್ಪ ಕಷ್ಟನೇ. ಅವರು ಅದರೊಳಗಡೆ ಅಷ್ಟು ಕಂಫರ್ಟ್ ಇರಲ್ಲ. ಬಟ್ ಗುಡ್ ನೈಟ್ ರಿಫಿಲ್ ಈ ರೀತಿ ಎಲ್ಲ ಬೇರೆದನ್ನು ಕೆಮಿಕಲ್ಸನ್ನ ಬಳಸಿದಾಗ ಏನಾಗುತ್ತೆ, ಅವರಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗೋಂತಹ ಸಾಧ್ಯತೆಗಳಿರುತ್ತೆ. ಸೊ ಇದು ನೈಸರ್ಗಿಕವಾಗಿ ತಯಾರಿಸಿರೋ ಅಂಥದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಕೂಡ ಯೂಸ್ ಮಾಡಿರೋದಿಲ್ಲ. ಹಾಗಾಗಿ ಇದನ್ನು ಒಂದು ಸಾರಿ ಬಳಸಿ ನೋಡಿ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನಮಗೆ ತಿಳಿಸ್ಬೇಕಾಗಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಈಗಿನ ಎಲ್ಲ ಮಹಿಳೆಯರಲ್ಲಿ, ಯಾಕಂದರೆ ಮಾನಸಿಕ ಒತ್ತಡ ಇರೋದ್ರಿಂದಾಗಿ ಕೆಲಸದ ಒತ್ತಡಗಳು ಪ್ರತಿಯೊಬ್ಬ ಮಹಿಳೆಯರಲ್ಲೂ ಕೂಡ ಕಾಣ್ತಿರೋಂಥ ದೊಡ್ಡ ಸಮಸ್ಯೆಗಳಂದರೆ ಏರ್ ಫಾಲ್ ಸಮಸ್ಯೆ. ಆ ಏರ್ ಫಾಲ್ ಸಮಸ್ಯೆಗೂ ಕೂಡ ನಮ್ಮಲ್ಲಿ ಒಂದು ನಾಟಿ ಹಸುವಿನ ಒಂದು ಯಾವುದೇ ಕೆಮಿಕಲ್ಸನ್ನು ಯೂಸ್ ಮಾಡದೆ ತಯಾರಿಸಿರ್ತಕ್ಕಂಥ ಗಿಡಮೂಲಿಕೆಗಳಿಂದ ತಯಾರಿಸಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಏರ್ ಫಾಲ್ಗೆ ರಾಮಬಾಣ. ಅಕಸ್ಮಾತ್ ಏನಾದರೂ ನಿಮಗೆ ಇದರಲ್ಲಿ ನಂಬಿಕೆ ಇಲ್ಲ, ನಾವು ಬೆಳೆಸಿ ಮೋಸ ಹೋಗ್ತೀವಿ ಅನ್ನೋದಾಗಿದ್ದರೆ ಇದನ್ನು ಆನ್ಲೈನ್ ಮುಖಾಂತರನೂ ಕೂಡ ನೀವು ತೆಗೆಸ್ಕೋಬೋದು. ನಾವು ಕಳಿಸ್ಕೊಡೋದಕ್ಕೆ ರೆಡಿ ಇದ್ದೀವಿ. ಅಕಸ್ಮಾತ್ ನಿಮಗೆ ಇದರಲ್ಲಿ ನಂಬಿಕೆ ಇಲ್ಲ ಅಂದರೆ, ನಿಮ್ಮದು ಏನಾದರೂ ತೊಂದರೆ ಆಯಿತು ಅಂದರೆ ಹಣ ವಾಪಸ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಬಳಸಿ ನೋಡಿ. ತದನಂತರ ಈಗ ವಯಸ್ಸಾದಂಗೆ ಒಂದು 35ರಿಂದ 40 ತುಂಬಿತು ಅಂದರೆ ಮುಗಿತು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಬರೋ ಅಂಥದ್ದು ಮಂಡಿ ನೋವು. ಆ ಮಂಡಿ ನೋವುಗಳನ್ನು ಮತ್ತು ಕೀಲು ನೋವುಗಳನ್ನ ಕಡಿಮೆ ಮಾಡೋದಕ್ಕೆ ನಾವು ನಾಟಿ ಔಷಧಿಯ ಮುಖಾಂತರ ಕಂಡುಹಿಡಿದಿರ್ತಕ್ಕಂಥದ್ದು ಪೈನ್ ಆಯಿಲ್. ರಿಲೀಫ್ ಆಗುತ್ತೆ. ಯಾವುದೇ ನೋವಿದ್ರೂ ಕೂಡ ಈ ಪೈನ್ ಆಯಿಲ್ನ ಬೆಳೆಸಿದಾಗ ನಿಮಗೆ ರಿಲೀಫ್ ಆಗುತ್ತೆ. ಬೆಳೆಸಿ ನೋಡಿ. ಇದು ಕೂಡ ನಿಮಗೆ ಏನಾದರೂ ಕಾರ್ಯ ಮಾಡ್ತಿಲ್ಲ, ನಿಮಗೆ ಇದರಿಂದ ಏನೂ ಯೂಸ್ ಆಗಲಿಲ್ಲ ಅಂದರೆ ನಾನು ನಿಮಗೆ ಇದನ್ನು ಪೂರ್ತಿ ಅಮೌಂಟನ್ನು ವಾಪಸ್ ಕೊಡೋದಕ್ಕೆ ರೆಡಿ ಇದ್ದೀನಿ. ಸೊ ಬಳಸಿ ನೋಡಿ. ನೆಕ್ಸ್ಟ್ ಬಂದು ನಮ್ಮದೇ ಆದಂಥ ಮತ್ತೊಂದು ಪ್ರಾಡಕ್ಟ್, ಇದು ರಾಗಿ ಮಾಲ್ಟ್. ಮಾಲ್ಟಲ್ಲಿ ಬಹಳ ವಿಧಗಳಿದೆ, ಆದರೆ ರಾಗಿ ಇವಾಗ ನಮಗೆ ಸಂಜೀವಿನಿಯಾಗಿ ವರ್ತಿಸ್ತಾ ಇದೆ. ನಮ್ಮ ದೇಹಕ್ಕೆ ಪ್ರತಿಯೊಂದು ರಾಗಿ ಉತ್ಪನ್ನಗಳನ್ನ ಬಳಸೋದ್ರಿಂದ ಆರೋಗ್ಯವಾಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ ರಾಗಿ ಉತ್ಪನ್ನವನ್ನು ಬಳಸಿ ಮಾಡಿರ್ತಕ್ಕಂಥದ್ದು ರಾಗಿ ಮಾಲ್ಟ್. ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀವಿ. ರಾಗಿಯನ್ನು ನೆನೆಸಿ ಮೊಳಕೆ ಬರಿಸಿ ಅದನ್ನು ಪೌಡರ್ ಮಾಡಿ ಹಾಕಿರೋದ್ರಿಂದ ಇದು ಉತ್ತಮವಾದಂತಹ ಆರೋಗ್ಯಕ್ಕೆ